ಯಾಕಣ್ಣ ಕರದೆಯ? ಹೌದು. ಯಾಕಣ್ಣ ಇಷ್ಟೊಂದು ಸಿಟ್ಟಿನಿಂದ ಮಾತನಾಡುತ್ತಿರ್ಬೆ? ಏನಾಯಿತು ಹೇಳಣ್ಣ. ಏನಾಗಬಾರ್ದಿತ್ತು ಅದೇ ಆಯಿತು. ನಿನ್ನಿಂದ ನಿನ್ನಣ್ಣನ ಓದಿಗೆ ಕಲ್ಲು ಬಿತ್ತು. ನೀನು ಇಷ್ಟೊಂದು ದುಷ್ಟನಾಗುವೆಂದು ನಾನು ತಿಳಿದಿರಲಿಲ್ಲ. ಕೊನೆಯ ತಮ್ಮನೆಂದು ಎಲ್ಲರೂ ಪ್ರೀತಿಯಿಂದ ನೋಡಿದ್ದಕ್ಕೆ ನಮ್ಮ ಮನಸ್ಸಿಗೆ ನೋವು ನೀಡಿ ನಮ್ಮ ಆಸೆಯನ್ನೆಲ್ಲ ಅಳಿಸಿ ಹಾಕಿದೆಯಲ್ಲೋ. ನಾನೇನು ಅಂತ ತಪ್ಪು ಮಾಡಿದ್ದೇನೆಂದು ಈ ರೀತಿ ನೊಂದುಕೊಳ್ಳುವೆ ಅಣ್ಣ? ನಿನ್ನ ಮನಸ್ಸಿಗೆ ನೋವಾಗುವಂತೆ ನಾನೇನು ನಡೆದುಕೊಂಡಿಲ್ಲ. ಅಣ್ಣನ ಅಭ್ಯಾಸಕ್ಕೆ ಕೀಳು ಕರ್ತಕ್ಕೆ ಕಲ್ಲು ಹಾಕುವ ಕಟುಕ ನಾನಲ್ಲಣ್ಣ, ನಾನಲ್ಲ. ಯಾಕಿಲ್ಲ? ನಮ್ಮೂರ ಸಾಹುಕಾರರಾದ ರುದ್ರಪ್ಪ ಸಾಹುಕಾರಿಗೆ ಬಾಯಿಗೆ ಬಂದಂತೆ ಮಾತನಾಡಿಲ್ಲವೇ? ಅವರಿಗೆ ಅವಮಾನ ಮಾಡಿಲ್ಲವೇ? ಅವರೇನೇ ಒಂದು ಮಾತನಾಡಿದ್ರು ಅನಿಸಿಕೊಂಡು ಬಂದಿದ್ರೆ ನಿನ್ನ ಮಾನ ಮುಕ್ಕಾಗುತ್ತಿತ್ತೇನು? ಆನಂದ, ನೀನು ದುಡುಕಿ ನಿನ್ನಣ್ಣನ ಭವಿಷ್ಯವನ್ನೇ ಹಾಳು ಮಾಡಿದೆ. ಸಾಲ ಕೊಡುತ್ತೇವೆಂದು ಒಪ್ಪಿಕೊಂಡಿದ್ದ ಸಾಹುಕಾರ ಈಗ ಸಾಲ ಕೊಡಲು ತಿರಸ್ಕರಿಸಿದ್ದಾನೆ. ಇದಕ್ಕೆಲ್ಲ ಕಾರಣ ನೀನೇ ತಾನೇ. ಯಾಕೋ ಹೀಗೆ ದುಡುಕಿ ಕೆಡುಕು ಮಾಡಿದೆ? ನಿನ್ನನ್ನ ಓದಬಾರದೆಂದು ಅಸೂಯ ನಿನ್ನ ಮನಸ್ಸಿನಲ್ಲಿ ಇದ್ದಿದ್ದರೆ ಮುಚ್ಚಿ ಮರಿ ಇಲ್ಲದೆ ಬಿಚ್ಚಿ ಹೇಳಬೇಕಾಗಿತ್ತು. ಸಿಗುವ ಸಾಲ ಸಿಗದಂತೆ ಮಾಡಿ ಇವನ ಬಾಳನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ. ಯಾಕೋ ನಿನಗೆ ಇಂದು ಇಂಥ ದುಷ್ಟ ಬುದ್ಧಿ ಬಂತು? ನಿನಗೆ ನನ್ನ ಮೇಲೆ ಪ್ರೀತಿ ಇರದಿದ್ದರೆ ಸಾಲ ಮಾಡಿ ತೀರಿಸಲು ದಿನವಿಡೀ ದುಡಿಯಬೇಕೇನ ನೋವು ನಿನ್ನ ಮನಸ್ಸಿನಲ್ಲಿ ಇದ್ದರೆ ನನ್ನ ಓದು ಅರ್ಧಕ್ಕೆ ನಿಂತರೂ ಚಿಂತೆ ಇಲ್ಲ. ನನ್ನಿಂದ ನಿಮಗಾರಿಗೂ ನೋವಾಗುವುದು ಬೇಡಣ್ಣ, ಬೇಡ. ನೋಡಪ್ಪ, ಇಷ್ಟು ವರ್ಷ ನೂರಾರು ಆಸೆಯನ್ನಿಟ್ಟುಕೊಂಡು ನಿನ್ನ ಅತ್ತಿಗೆ ಆಸೆ ಈಡೇರಿಸಲು ಇವನನ್ನು ಓದಿಸಿದೆವು. ಇದೊಂದು ವರ್ಷ ಇವನ ಓದಿನ ಕೊನೆಯ ವರ್ಷ. ಇವನಿಗೊಂದು ನೌಕರಿ ಸಿಕ್ಕರೆ ಅದರ ಕೀರ್ತಿಯು ನಿಮಗೆ ಸಿಗುತ್ತಿತ್ತಪ್ಪ, ಸಿಗುತ್ತಿತ್ತು. ನಿನ್ನಿಂದ ನಮ್ಮ ಆಸೆ ಅಳಿದು ನೋವು ಉಳಿಯಿತು. ಇವನ ಬದುಕೆ ಹಾಳಾಯ್ತಪ್ಪ, ಹಾಳಾಯ್ತು. ಮಾತನಾಡಿರಣ್ಣ, ಮಾತನಾಡಿರಿ. ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಮಾತನಾಡಿರಣ್ಣ, ತೃಪ್ತಿಯಾಗುವವರೆಗೂ ಮಾತನಾಡಿರಿ. ಒಮ್ಮೆಲೆ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ನಾನಿಷ್ಟು ಕೀಳಾಗಿ ಬಿಟ್ಟೆನಲ್ಲಣ್ಣ, ನಿಮಗೆ ನನ್ನ ಮೇಲೆ ಸಿಟ್ಟಿದ್ದರೆ ನನ್ನನ್ನು ಹೊಡೆಯಿರಣ್ಣ, ಹೊಡೆಯಿರಿ. ಆದರೆ ಅಣ್ಣನ ಓದಿಗೆ ಅಡ್ಡಿಯಾಗಬೇಕೆಂದು ದುಷ್ಟ ವಿಚಾರ ಮಾಡಿ ಆ ಸಾಹುಕಾರನ ಸಂಗಡ ಜಗಳವಾಡಲಿಲ್ಲಣ್ಣ, ಜಗಳವಾಡಲಿಲ್ಲ. ಅವನು ದಾರಿಯಲ್ಲಿ ನಿಂದಿಸಿದ, ಅಂಜಿಸಿದ. ಅವನಿಗೆ ತಲೆ ಬಾಗಿ ನಡೆಯಲಿಲ್ಲವೆಂದು ಈ ರೀತಿ ದ್ವೇಷ ಸಾಧಿಸಿದನಣ್ಣ, ದ್ವೇಷ ಸಾಧಿಸಿದ. ಅಷ್ಟಕ್ಕೆ ನೀನೇಕೆ ಅವನೊಂದಿಗೆ ವಾದ ಮಾಡಿದೆ? ದುಷ್ಟರನ ಕಂಡರೂ ಜಗಳ ಮಾಡದೆ ಸಹಿಸಿಕೊಂಡು ಬಂದಿದ್ದರೆ ನಿನಗೇನು ನಷ್ಟವಾಗುತ್ತಿರಲಿಲ್ಲ. ರಮೇಶನ ಓದಿಗೆ ಕಷ್ಟನೂ ಬರುತ್ತಿರಲಿಲ್ಲ. ಇದಕ್ಕೂ ಮುಂದೆಯೂ ಆ ದುಷ್ಟ ಸಾಹುಕಾರನಿಗೆ ನಾನೆಂದು ತಲೆಬಾಗುವುದಿಲ್ಲ. ನ್ಯಾಯ, ನೀತಿ, ಧರ್ಮಕ್ಕೆ ದಯಾಗುಳ್ಳವುಳ್ಳ ಜನಕ್ಕೆ ಅಂಜುಬೇಕು. ದುಡ್ಡಿದೆ ಎಂದು ದೌರ್ಜನ್ಯ ನಡೆಸಿ ಕಂಡು ಹೆಣ್ಣು ಮಕ್ಕಳ ಶೀಲಗೆಡಿಸಿ ಬಂಡತನದಿಂದ ಬದುಕುವ ದುಷ್ಟ ಸಾಹುಕಾರನಿಗೆಂದು ನಾನು ತಲೆಬಾಗುವುದಿಲ್ಲಣ್ಣ, ತಲೆಬಾಗುವುದಿಲ್ಲ. ಹೌದಪ್ಪ, ಹೌದು. ನೋಡು, ಮನೆತನದಿಂದ ನೀನೊಬ್ಬ ಮಹಾಸ್ಥಿತಿವಂತ, ಶೌರ್ಯದಲ್ಲಿ ಭೀಮನಂತೆ ಶಕ್ತಿವಂತ. ನೋಡಾನಂದ, ದುಷ್ಟರನ್ನು ಎದುರು ಹಾಕಿಕೊಂಡು ಎಷ್ಟು ಬದುಕುವುದು ಎಷ್ಟು ಕಷ್ಟ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ಇದೇ ರೀತಿ ನೀನು ನಡೆದಿದ್ದಾದ್ರೆ ನಮ್ಮೆಲ್ಲರಿಗೂ ಕಷ್ಟ ತಪ್ಪಿದಲ್ಲಪ್ಪ, ತಪ್ಪಿದಲ್ಲ. ಅವನೊಂದು ವಿಷಜಂತು, ಶೇಡಿಟ್ಟ ಸರ್ಪದಂತೆ ಸಮಯ ನೋಡಿ ಶೇಡ್ ಸಾಡಿಸದೆ ಬಿಡೋದಿಲ್ಲ.
ಅವನಿಗೆ ಎದುರಾಗದೆ ಬದುಕಿದವರನ್ನು ಅವನೆಂದು ಕಾಡಿಲ್ಲ, ಎದುರಾದವರ ಕಥೆಯನ್ನು ಮುಗಿಸದೆ ಬಿಟ್ಟಿಲ್ಲ. ನಿನ್ನ ಹಠ ನಿನಗಷ್ಟೇ ಅಲ್ಲ, ನಮ್ಮ ಸಂಸಾರಕ್ಕೆ ಕಷ್ಟ ನಷ್ಟಗಳು ತರುತ್ತದೆ. ಈಗಲೇ ಅಣ್ಣನೊಂದಿಗೆ ಅವನಲ್ಲಿ ಹೋಗಿ ನಡೆದ ಘಟನೆಗೆ ಕ್ಷಮೆ ಕೇಳಿದರೆ ವಿರಸ ಅಳೆದು ಸಮರಸ ಬೆಳೆದು ನಮಗೆ ಸಹಾಯ ಮಾಡಬಹುದಪ್ಪ, ನಮಗೆ ಸಹಾಯ ಮಾಡಬಹುದು. ಸಾಧ್ಯವಿಲ್ಲ. ಹಿಂದೆ ಈ ಮನೆಯಿಂದ ನೀವೆಲ್ಲರೂ ನನ್ನನ್ನು ಹೊರ ಹಾಕಿದರೂ ಚಿಂತೆ ಇಲ್ಲ. ಈ ದೇಹದಲ್ಲಿ ಜೀವವಿರುವ ತನಕ ಆ ದುಷ್ಟ ಗೌಡನಿಗೆಂದೂ ತಲೆಬಾಗಿ ನಡೆಯುವುದಿಲ್ಲ. ಹಾಗಾದರೆ ಇದೇ ನಿನ್ನ ಕೊನೆಯ ತೀರ್ಮಾನವೇನು? ಹೌದು. ಆನಂದ, ಅದೆಷ್ಟು ಅಹಂಕಾರ ನಿನಗೆ! ಅಣ್ಣಂದಿರ ಮಾತನ್ನು ಮೀರಿ ನಡೆಯುವಷ್ಟು ದುರ್ಬುದ್ಧಿ ಒಳ್ಳೆಯದಲ್ಲ ನಿನ್ನ ಬಾಳಿಗೆ. ನಮ್ಮೆಲ್ಲರ ಮಾತನ್ನು ಮೀರಿ ನಡೆದರೆ ನಿಲ್ಲದಿರು ಈ ಮನೆಯಲ್ಲಿ ಒಂದರ ಗಳಿಗೆ ತೊಲಗಲಿಂದ. ಅಣ್ಣ, ನಿನ್ನ ಬಾಯಿಂದ ಇಂತಹ ಮಾತೆ! ಈ ದುಷ್ಟಗೌಡ ಶ್ರೀಮಂತನಾದುದರಿಂದ ಕರುಳಿನ ಕುಡಿಯನ್ನೇ ಕತ್ತರಿಸಿ ಹಾಕುವಷ್ಟು ಕಠಿಣ ಮನಸ್ಸು ನಿನ್ನದಾಯಿತೆ ಅಣ್ಣ, ನಿನ್ನದಾಯಿತೆ. ಅದಕ್ಕಿಂತಲೂ ಮಿಗಿಲಾದದ್ದು ನಿನ್ನ ಅಣ್ಣನ ಭವಿಷ್ಯಕ್ಕೆ ಬೆಂಕಿ ಹಚ್ಚಿದ ನಿನ್ನ ದುಷ್ಟ ಗುಣಕ್ಕಾಗಿ. ಇಲ್ಲಿ ಸಮಯ ಬಂದಾಗ ಸಹನೆಯಿಂದಿದ್ದು ಬದುಕಿನ ಗುರಿ ತಲುಪಬೇಕೆಂಬುದನ್ನು ಮರೆತು ಇದೇ ರೀತಿ ನೀನು ಹಠ ಸಾಧಿಸುತ್ತಾ ನಡೆದರೆ ಬದುಕು ಮುಳ್ಳಿನ ಹಾಸಿಗೆ ಆಗುವುದಪ್ಪ, ಮುಳ್ಳಿಗೆ ಹಾಸಿಗೆ ಆಗುವುದು. ಶಾಂತಿ ಸಹನೆ ಇದ್ದ ಮನುಷ್ಯ ಎಂತಹ ಕಷ್ಟ ಕಾಲದಲ್ಲೂ ಬದುಕಿ ಬಾಳಬಲ್ಲ. ದುಡುಕಿದರೆ ಕೆಡಕುಗಳ ಬಲಿಯಲ್ಲಿ ಸಿಲುಕಿ ತೊಳಲಾಡಬೇಕಾಗುತ್ತದೆಯಪ್ಪ, ತೊಳಲಾಡಬೇಕಾಗುತ್ತದೆ. ಇನ್ನು ಮುಂದೆ ನನ್ನಿಂದ ನಿಮಗೆ ತೊಂದರೆ ಆಗುವುದಿಲ್ಲಣ್ಣ, ತೊಂದರೆ ಆಗುವುದಿಲ್ಲ. ನಾನು ನಿಮ್ಮಿಂದ ಬಹು ದೂರ ಹೋಗುತ್ತೇನಣ್ಣ, ದೂರ ಹೋಗುತ್ತೇನೆ. ಇಲ್ಲಿಯೇ ಇದ್ದರೆ ಮೊದಲಿನ ಪ್ರೀತಿಯು ನನಗೆ ಸಿಗದಣ್ಣ, ಸಿಗದು. ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ನಿನ್ನ ತಮ್ಮನಾಗೇ ಬದುಕುತ್ತೇನಣ್ಣ, ಬದುಕುತ್ತೇನೆ. ಆಶೀರ್ವಾದ ಮಾಡೋಣ. ಎಲ್ಲಿಗೆ ಹೊರಟಿರುವೆ ನೀನು? ಮನ ತಿಳದಲ್ಲಿಗೆ, ನೆಮ್ಮದಿ ಶಾಂತಿ ಸಿಗುವಲ್ಲಿಗೆ ಅತ್ತಿಗೆ ಅಮ್ಮ. ನ್ಯಾಯ ನೀತಿ ಪ್ರೀತಿ ಇರುವಲ್ಲಿಗೆ ಅತ್ತಿಗೆ ಅಮ್ಮ. ಅಣ್ಣ ನಡತೆಯಿಂದ ಅಣ್ಣಂದರ ಮನಸ್ಸಿಗೆ ನೋವಾಗಿದೆ ಅಮ್ಮ, ನೋವಾಗಿದೆ. ನನ್ನಿಂದ ದುಷ್ಟ ಸಾಹುಕಾರ ಸಾಲ ಕೊಡಲಿಲ್ಲವೆಂದು ಅವರೆಲ್ಲರ ಮನಸ್ಸು ಕಠೋರವಾಗಿದೆ ಅಮ್ಮ, ಕಠೋರವಾಗಿದೆ. ಅದಕ್ಕಾಗಿ ನಾನಿಂದು ನಿಮ್ಮನ್ನೆಲ್ಲಾಗಲಿ ಬಹುದೂರ ಹೋಗಲು ನಿರ್ಧರಿಸಿರುವೆ ತಾಯಿ, ನಿರ್ಧರಿಸಿರು. ಆಶೀರ್ವಾದ ಮಾಡುತ್ತಾ ಹುಚ್ಚಪ್ಪ, ಇಷ್ಟಕ್ಕೆ ನೀನು ಮನ ನೊಂದುಕೊಂಡು ನಮ್ಮೆಲ್ಲರ ಪ್ರೀತಿಯ ಬಳ್ಳೆನ್ನೇ ಕಡಿದುಕೊಂಡು ಈ ಮನೆಯಿಂದ ದೂರಾಗಿ ಹೋಗುವೆಯೇನೋ? ನಾನಿಂದು ಇವರೆಲ್ಲರ ದೃಷ್ಟಿಯಲ್ಲಿ ದೊಡ್ಡ ಅಪರಾಧಿಯಾಗಿರುವೆನಮ್ಮ, ದೊಡ್ಡ ಅಪರಾಧಿಯಾಗಿರುವೆ. ಮನ ಮುರಿದ ಮೇಲೆ, ಮಮತೆ ಅಳಿದ ಮೇಲೆ ಅದು ಇಲ್ಲಿ ಹೇಗೆ ಉಳಿಯಲಮ್ಮ, ಹೇಗೆ ಉಳಿಯಲಿ? ಯಾರು ಹೇಳಿದ್ರು ನೀನು ತಪ್ಪು ಮಾಡಿರುವೆ ಎಂದು? ಯಾರು ಹೇಳಿದ್ರು ನಿನ್ನನ್ನು ಈ ಮನೆ ಬಿಟ್ಟು ಹೋಗು ಎಂದು? ನೀನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗುವಂತಿಲ್ಲ. ಆ ದುಷ್ಟನೆದುರು ನೀನು ಧೀರ ವೀರನಾಗಿ ಬದುಕಬೇಕು. ಅವನಿಗೆ ಹೆದರಿ ಹೇಡಿಯಾಗಿ ಓಡಿ ಹೋಗಬಾರ್ದು. ನೋಡು, ನ್ಯಾಯ ನೀತಿ ಧರ್ಮ ಸತ್ಯ ಇವನ್ನ ಯಾವ ಕಾಲಕ್ಕೂ ನೀನು ಮರಿಬೇಡ. ಇದೇ ಈ ನಿನ್ನತ್ತಿಗೆ ಹಿರಿದಾದ ಆಸೆ. ಗೌರಿ, ಅವನು ಮಾಡಿದ ತಪ್ಪೇನೆಂಬುದನ್ನು ಅರಿತುಕೊಳ್ಳದೆ ಅವನ ಪರವಾಗಿ ಮಾತನಾಡುವೆಯಾ?
ನೀನು ಈ ರೀತಿ ಪ್ರೀತಿ ಮಾಡಿದ್ದರಿಂದಲೇ ಅಹಂಕಾರಿಯಾಗಿದ್ದಾನೆ ಇವನು. ನನಗೆಲ್ಲ ತಿಳಿದೈತ್ರಿ. ಅವನು ತಪ್ಪು ಮಾಡಿಲ್ಲವೆಂದು ತಿಳಿದುಕೊಂಡೇ ನಾನು ಈ ರೀತಿ ಮಾತನಾಡ್ತಾ ಇದ್ದೀನಿ. ನೀವೆಲ್ಲರೂ ಒಂದಾಗಿ ಚೆಂದಾಗಿ ಬಾಳ್ಬೇಕು. ಈ ಸಮಾಜದಲ್ಲಿ ನೀವು ಗೆಲುವು ಸಾಧಿಸಬೇಕು. ನೋಡ್ರಪ್ಪ, ನೀವೆಲ್ಲರೂ ನನ್ನನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಕಾಣುವುದಾದ್ರೆ ನಂದು ಒಂದೇ ಒಂದು ಮಾತನ್ನು ನಡೆಸ್ಕೊಡ್ತೀನಿ ಅಂತ ಮಾತು ಕೊಡ್ರಿ. ಮಾತು ಕೊಡುವುದಷ್ಟೇ ಅಲ್ಲ, ಕೊಟ್ಟ ಮಾತನ್ನ ಮನದಲ್ಲಿಟ್ಟುಕೊಂಡು ಗುರಿ ಮುಟ್ಟುವ ಛಲ ನಿಮ್ಮದಾಗಿದ್ರೆ ನನಗೆ ಮಾತು ಕೊಡಿ. ಗೌರಿ ಗೌರಿ, ನಿನಗೇನಾಗಿದೆ? ಯಾಕೆ ಈ ರೀತಿ ಮಾತನಾಡುತ್ತಿರುವೆ? ನನಗೊಂದು ತಿಳಿಯದಂತಾಗಿದೆ. ಆ ದೇವರ ದಯದಿಂದ ನನಗೇನು ಆಗಿಲ್ಲ ರೀ. ನೋಡಿ, ತಾಯಿ ಮಕ್ಕಳ ಮಧ್ಯೆ ನೀವ್ಯಾವತ್ತೂ ಮತ್ತೆ ಬರಬೇಡಿ. ನಿಮ್ಮ ದುಃಖವನ್ನ ನಿವಾರಿಸಲು ಆ ದೇವರಿದ್ದಾನೆ. ಯಾಕೆ ನೀವೆಲ್ಲ ಸುಮ್ಮನೆ ನೆನ್ಪಿಟ್ರಿ? ಈ ನಿಮ್ಮ ಅತ್ತಿಗೆ ನಿಮಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ತಿಳಿದಿದ್ರೆ ಆಗೋದಿಲ್ಲ ಅಂತ ಹೇಳ್ಬಿಡ್ರಿ. ಅತ್ತಿಗೆ, ನೀನು ಪ್ರಾಣ ಕೇಳಿದರೆ ಈ ಶಿರನ್ನು ಕಡಿದು ನಿನ್ನ ಪಾದದ ಮೇಲೆ ಇಡಲು ಸಿದ್ಧನಾಗಿರೋ ಈ ನಿನ್ನ ಮೈದನ ಮೇಲೆ ಅನುಮಾನ ಬೇಡ ಅತ್ತಿಗೆಮ್ಮ, ಅನುಮಾನ ಬೇಡ. ನೀನು ಯಾವ ಮಾತು ಕೇಳಿದರೂ ಕೊನೆವರೆಗೂ ತಪ್ಪದೆ ನಡೆಸಿಕೊಡುತ್ತೇನೆಂದು ಆ ಮಹಾದೇವನ ಆಣೆ ಮಾಡಿ ಹೇಳುತ್ತೇನೆ ಅತ್ತೆ, ಆ ಮಹಾದೇವನ ಆಣೆ ಮಾಡಿ ಹೇಳುತ್ತೇನೆ. ಎಚ್ಚರದಿಂದ ವಿಚಾರ ಮಾಡಬೇಕು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮಾತು ಕೊಡುವ ಮೊದಲೇ 10 ಸಾರಿ ವಿಚಾರ ಮಾಡಿ ಮಾತು ಕೊಡಬೇಕು. ಯಾಕಂದ್ರೆ ನಮ್ಮ ಅತ್ತಿಗೆ ಏನೋ ಒಂದು ಮಾತು ಕೇಳಿದ್ದಾಳೆ ಅಂತ ಮಾತು ಕೊಟ್ಟು ಮುಂದೆ ಮನದಲ್ಲಿ ನೀವು ನೊಂದುಕೊಂಡ್ರೆ ಅದರಿಂದ ನಿಮಗೂ ಸುಖವಿಲ್ಲ, ನನಗೂ ನೆಮ್ಮದಿ ಇಲ್ಲ. ತಾಯಿ ಸತ್ತ ತಬ್ಬಲಿಗಳಾದ ನಮ್ಮನ್ನು ಮೈದುನರಂತೆ ಕಾಣದೆ ಮಮತೆಯ ಮಕ್ಕಳಂತೆ ಕಂಡು ದೊಡ್ಡವ್ರನ್ನಾಗಿ ಮಾಡಿ ಬದುಕಲು ದಾರಿ ತೋರಿಸಿದ್ದೀರ. ನೀವಾಗದೆ ಬೇರೆ ಯಾರೋ ನಿಮ್ಮ ಜಾಗದಲ್ಲಿ ಇದ್ದು ನಮ್ಮನ್ನು ಕಾಪಾಡದಿದ್ದರೆ ದಿಕ್ಕು ತಪ್ಪಿದ ಹಕ್ಕಿಗಳಂತೆ ಹಾರಿ ಹೋಗುತ್ತಿದ್ದೆವು. ಹಿಡಿ ಅನ್ನಕ್ಕಾಗಿ ನಮ್ಮ ಪಾಲಿನ ದೇವತೆಯಮ್ಮ, ದೇವತೆ ನಿನಗೆ ಮಾತು ಕೊಡದಿದ್ದರೆ, ಕೊಟ್ಟ ಮಾತಿನಂತೆ ನಡೆಯಲಿಲ್ಲಂದರೆ ನಮಗೆ ನರಕ ತಪ್ಪಿದಲ್ಲಮ್ಮ, ತಪ್ಪಿದಲ್ಲ. ನೀನು ಹೇಳಿದಂತೆ ಕೇಳುತ್ತೇವೆಂದು ಮಾತು ಕೊಡುತ್ತೇವೆ ತಾಯಿ, ಮಾತು ಕೊಡುತ್ತೇವೆ. ನೋಡಿ, ಅಣ್ಣ ತಮ್ಮಂದರೆಲ್ಲರೂ ಒಂದಾಗಿ ಬಾಳ್ಬೇಕು. ನೀವು ದರಿದ್ರರಾಗದೆ ದುಡಿದು ದುಡ್ಡಿನ ದೊಡ್ಡಪ್ಪರನಿಸ್ಕೊಳ್ಬೇಕು. ಯಾವ ದುಶ್ಚಟಗಳಿಗೂ ನೀವು ಬಲಿಯಾಗಬಾರ್ದು. ಎಷ್ಟೇ ಸುಖ ಬರಲಿ ದುಃಖಗಳು ಬರಲಿ ನೀವು ಬದಲಾಗಬಾರ್ದು. ಮುಂದೆ ಮದುವೆ ಆದ್ಮೇಲೆ ಹೆಂಡತಿ ಮಾತಿಗೆ ನೀವು ಕಿವಿಗೊಡದೆ ಎಲ್ಲರೂ ಒಂದಾಗಿ ಚೆಂದಾಗಿ ಮಾತಿನಂತ ನನಗೆ ಮಾತು ಕೊಡಬೇಕು. ಇದೊಂದು ಮಾತನ್ನ ನೀವು ನಡೆಸ್ಕೊಟ್ರೆ ನನಗೆಷ್ಟು ಸಂತೋಷವಾಗ್ಬೋದು. ಅತ್ತಿಗೆಮ್ಮ, ನಿನ್ನ ಮಾತಿಗೆ ಮನಸಾರ ಒಪ್ಪಿ ನಿನ್ನ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ.
ಕೊನೆಯವರೆಗೂ ಅಣ್ಣ ತಮ್ಮಂದಿರೆಲ್ಲರೂ ಒಂದಾಗಿ ಬಾಳುತ್ತೇವೆ, ನಿನಗೆ ಕೀರ್ತಿ ತರುತ್ತೇವೆ. ಇದು ಸತ್ಯವಾದ ಮಾತು. ಚಿಂತೆ ಮಾಡದೆ ಸಂತೋಷದಿಂದ ನಮ್ಮ ಬದುಕಿಗೆ ಬೆಳಕು ತೋರು ನನ್ನವ್ವ, ಬೆಳಕು ತೋರು. ಯಾರು ಏನೇ ಹೇಳಿದರು, ನಮ್ಮಲ್ಲಿ ನಾವು ಎಷ್ಟೇ ಕಾದಾಡಿದರು, ಎಂದೆಂದಿಗೂ ಈ ಮನೆ ಒಡೆಯದಂತೆ ಎಲ್ಲರೂ ಕೂಡಿ ಬಾಳುತ್ತೇವೆ. ಈ ಮಾತು ಆ ಶಿವನಾನೆಗೂ ಸತ್ಯ ಸತ್ಯ ಸತ್ಯ. ಬಡತನವಿರಲಿ, ಮುಂದೆ ಶ್ರೀಮಂತಿಕೆ ಬರಲಿ, ಅಣ್ಣ ತಮ್ಮಂದಿರೆಲ್ಲರೂ ಒಂದಾಗಿ ಬಾಳುತ್ತೇವೆ. ಅಣ್ಣ ಅತ್ತಿಗೆಯರು ಹೆತ್ತ ತಂದೆ ತಾಯಿಗಳೆಂದು ತಿಳಿದು ದರಿದ್ರರಾಗದೆ ದುಡಿಯುತ್ತೇವಮ್ಮ, ದುಡಿಯುತ್ತೇವೆ. ಮನೆತನವನ್ನು ನಡೆಸುತ್ತೇವೆ. ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತೇನೆ ಅತ್ತಿಗೆಮ್ಮ, ಪ್ರಮಾಣ. ಇನ್ನು ಮೇಲೆ ಅಣ್ಣ ಅತ್ತಿಗೆ, ಇನ್ನು ಮೇಲೆ ನೀವು ಸದಾ ನಗುತ್ತಾ ಇರಬೇಕು. ಅತ್ತಿಗೆ, ನೀವು ನಕ್ಕರೆ ನಮ್ಮ ಬದುಕು ಹಾಲು ಸಕ್ಕರೆಯಮ್ಮ, ಹಾಲು ಸಕ್ಕರೆ. ಆಯ್ತಪ್ಪ, ಈ ನಿಮ್ಮೆಲ್ಲರ ಮಾತು ಕೇಳಿ ನನಗೆ ಹಾಲು ಕೊಡದಷ್ಟೇ ಸಂತೋಷವಾಯಿತು. ನೋಡಿ, ನೀವೆಲ್ಲ ಅಣ್ಣ ತಮ್ಮಂದರು ದುಡಿದು ದೊಡ್ಡಪ್ಪರು ಎನಿಸ್ಕೋಬೇಕು. ಅದೇ ಈ ನಿಮ್ಮ ಅತ್ತಿಗೆ ಹಿರಿದಾದ ಆಸೆ. ಗೌರಿ, ನೋಡು, ನಿನ್ನ ಆಸೆ ಖಂಡಿತ ನೆರವೇರುತ್ತದೆ. ಇಂತಹ ನಿನ್ನ ಮಾತು ತಪ್ಪದ ಮೈದುನರಿರುವಾಗ ಅನುಮಾನದ ಶಂಕೆ ಎಂದೆಂದೂ ಮೂಡದಿರಲಿ ಮನದಲ್ಲಿ. ಅಣ್ಣ ಅತ್ತಿಗೆಯರನ್ನೇ ತಂದೆ ತಾಯಿ ಎಂದು ತಿಳಿದ ನನ್ನ ಅಣ್ಣ ತಮ್ಮಂದರು ಬುದ್ಧಿವಂತರು ಹೌದು, ಬಲವಂತರು ಹೌದು. ರಮೇಶನಿಗೆ ಮುಂದೆ ಏನು ದಾರಿ ಮಾಡುವುದನ್ನು ನಿನ್ನನ್ನೇ ಕಂಡಿದೆ ಗೌರಿ, ನಿನ್ನನ್ನೇ ಕಂಡಿದೆ. ನಾನೆಲ್ಲ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಒಂದು ನಿಮಿಷ ತಾಳಿ. ತಿಳ್ಕೊಳ್ಳಿ, ಈ ಬಂಗಾರದ ಬಳೆಗಳು ಇವನ ಮಾರಿ ಹಣ ತಂದು ನನ್ನ ಮೈದಿನ ವಿದ್ಯೆ ಕಲಿಯಲು ಕೊಟ್ಟು ಕಳಿಸ್ಕೊಡಿ. ಏನು, ನಿನ್ನ ಬಂಗಾರದ ಬಳೆಗಳನ್ನು ಮಾರುವುದೇ? ಇದು ನನ್ನದು ಅಂತ ಯಾವಾಗ ಹೇಳಿದೆ ನಾನು? ಈ ಬಂಗಾರದ ಬಳೆಗಳಿಂದ ನನ್ನ ಮೈದನರ ಬದುಕು ಬಂಗಾರವಾಗಬೇಕು. ಈ ಮನೆಗೆ ಅವನು ಬೆಳಗಾಗಬೇಕು, ವಿದ್ಯೆ ಕಲಿತು ದೊಡ್ಡ ಅಧಿಕಾರಿ ಆಗಬೇಕು, ನೀತಿವಂತನಾಗಬೇಕು. ಅಂದಾಗ ನಿಮ್ಮೆಲ್ಲರ ಪ್ರೀತಿಗೆ ಅವನು ಪಾತ್ರಧಾರಿ ಆಗಬೇಕು. ಅಂದಾಗ ನನ್ನ ಜನ್ಮ ಸಾರ್ಥಕವಾಗುವುದು. ಅತ್ತಿಗೆಮ್ಮ, ನೀನು ಎಂತ ತ್ಯಾಗ ಜೀವಿಯಮ್ಮ. ನನ್ನ ಭವಿಷ್ಯದ ಬದುಕುಗಾಗಿ ನಿನ್ನ ಬಂಗಾರವನ್ನೇ ಮಾರಲು ಹೇಳುವ ನೀನು ದೇವತೆಯಮ್ಮ, ದೇವತೆ. ನಿಮ್ಮಂತ ಅಣ್ಣ ಅತ್ತಿಗೆರನ್ನ ಪಡೆದ ನಾವೇ ಪುಣ್ಯವಂತರು. ತಮ್ಮ, ಮುಂದೆ ನಿನಗೆ ದೇವರು ದಾರಿ ತೋರಿದಾಗ ಇಂತಹದ್ದೇ ಬಳೆಗಳನ್ನು ತಂದು ಅತ್ತಿಗೆಮ್ಮನಿಗೆ ಅರ್ಪಿಸಿದಾಗ ನಿನ್ನ ಋಣ ತೀರುವುದು. ಆಗ ನಿನ್ನ ಗುಣ ಎಲ್ಲರ ಗೌರವಕ್ಕೆ ಪಾತ್ರವಾಗುವುದು. ಗುರಿ ತಲುಪಿದ ಮೇಲೆ ಮರೆಯು ಮೂಡದಿರಲಿ ನಿನ್ನ ಮನದ ಮೇಲೆ. ಹರಿವುಳ್ಳ ಮಾನವನಾಗಪ್ಪ, ಹರಿವುಳ್ಳ ಮಾನವನಾಗ. ಎಂದಿಗೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಶಿವನ ಸಾಕ್ಷಿಯಾಗಿ ಅಂತ ಹೀನ ವಿಚಾರ ನನ್ನ ಮನದಲ್ಲಿ ಮೂಡಿದರೆ
ನನ್ನಂತ ಪಾಪಿಯೇ ಇಲ್ಲವಾಗದು ಈ ಜಗತ್ತಿನಲ್ಲಿ. ಅರಿತು ಅಧರ್ಮ ಮಾಡಲಾರೆ. ನಿಮ್ಮ ಎಲ್ಲರ ತ್ಯಾಗವನ್ನು ನಾ ಎಂದೆಂದಿಗೂ ಮರೆಯಲಾರೆ. ಆಯ್ತಪ್ಪ, ಬುದ್ಧಿವಂತರಿಗೆ ಹೆಚ್ಚು ತಿಳಿಸುವ ಕಾಲ ಇದಲ್ಲ. ಎಲ್ಲರೂ ತಿಳಿದು ನಡೆದಿದ್ದೇ ಆದರೆ ಬರುವುದು ಸುಖದ ಸುಗ್ಗಿ ಕಾಲ. ನೋಡು, ಅಮೃತ ವಿಷ ಇದನ್ನು ಸೃಷ್ಟಿಸಿಕೊಳ್ಳುವುದು ಎಲ್ಲ ನಿಮ್ಮ ಕೈಯಲ್ಲಿದೆ. ನಡೆಯಿರಿ, ಊಟ ಮಾಡಿ ನೀವು ಹೊಲಕ್ಕೆ ನಡೀರಿ. ನಿಮ್ಮ ಅಣ್ಣ ಹೋಗಿ ಪೇಟೆಗೆ ಹೋಗಿ ಬಳೆಗಳನ್ನ ಮಾರಿ ಹಣ ತೆಗೆದುಕೊಂಡು ಬರ್ತಾರೆ. ತಮ್ಮ, ಎಲ್ಲರೂ ಎಷ್ಟೊಂದು ತ್ಯಾಗ ಮಾಡಿ ನಿನ್ನನ್ನು ಓದಿಸುತ್ತಿರುವವರು. ನೀನೊಬ್ಬ ಓದಿ ದೊಡ್ಡ ವಿದ್ಯಾವಂತನಾಗಿ ನಮ್ಮ ಮನೆಯನ್ನ ಕೀರ್ತಿ ತರಬೇಕು. ವಿದ್ಯಾವಂತ ಎಂತಹ ಸಂಪತ್ತ ಪ್ರಳಯ ಕಾಲದಲ್ಲೂ ಗುಪ್ತ ಸಂಪತ್ತು ಹಾಳಾದರೂ ವಿದ್ಯೆ ಎಂಬ ಸಂಪತ್ತು ಕೊನೆಯವರೆಗೂ ನಮ್ಮ ಜೊತೆಗೆ ಬರುವುದು. ಹಾ, ನಡೆಯಿರಿ, ಹೊತ್ತಾಗುತ್ತದೆ. ಜೀನಿನ ಗೂಡು ನಾವಿಲ್ಲ, ಜೀನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯ ಮನೆ ಧರೆಯಲ್ಲಿ ನಗುವಿನ ದೊರೆಯಂತೆ. ಗೂಡು ನಾವಿಲ್ಲ, ತೀರಿಯಾದರೆ ಜೀನಿಲ್ಲ. ಜೈನಿನ ಗೂಡು ನಾವಿಲ್ಲ, ತೀರಿಯಾದರೆ ಜೀನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯ ಮನೆ ಧರೆಯಲ್ಲಿ ನಗುವಿನ ಗೊರೆಯಂತೆ. ಗೂಡು ನಾವಿಲ್ಲ, ತೀರಿಯಾದರೆ ಜೀನಿಲ್ಲ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ,